ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ ನಾವೆಲ್ಲ ಕೂಡ ಹೋಗೋಣ, ಎಲ್ಲರೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡೋದಂತೆ ಸ್ವಾಗತಿಸ್ತೀವಿ. ಎಲ್ಲರೂ ಕೂಡ ಹೋಗೋದು. ಬರೀ ಎಮ್ ಎಲ್ ಎಗಳು ಅಷ್ಟೇ ಅಲ್ಲ, ಡಿಫ್ಟೆಡ್ ಕ್ಯಾಂಡಿಡೇಟ್ ಯಾರು, ಅಸೆಂಬ್ಲಿ ಡಿಫ್ಟೆಡ್ ಕ್ಯಾಂಡಿಡೇಟ್ ಎಂ ಪಿ ಯಾರು, ಮತ್ತು ಈ ಜಿಲ್ಲೆ ಕಾಂಗ್ರೆಸ್ನ ಕಟ್ಟುವಲ್ಲಿ ಯಾರು ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ನಾವು ಸೆಷನ್ ಹೋಗ್ತಾ ಇಲ್ಲ, ಜಿಲ್ಲೆ ಕಾಂಗ್ರೆಸ್ಸನ್ನು ಕಟ್ಟಿ ನಾವೆಲ್ಲರೂ ಗೆದಿಬೇಕಾದ್ರೆ ಯಾರ್ಯಾರು ಶ್ರಮವಹಿಸಿದ್ದಾರೆ, ಯಾರು ಪಕ್ಷಕ್ಕಾಗಿ ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅಂತ ಪ್ರವೃತ್ತರನ್ನ ಎಲ್ಲರೂ ಕರ್ಕೊಂಡು ಹೋಗಿ ಪಕ್ಷಕ್ಕೆ ಕಟ್ಟೋದು. ಯಾಕಂದ್ರೆ ನಾವು 2028 ಎಲೆಕ್ಷನ್ ಅದ, 2.5 ವರ್ಷದ ನಂತರ ಮತ್ತೆ ನಾವೆಲ್ಲ ಚುನಾವಣೆ ಹೋಗ್ಬೇಕಾಗ್ತದೆ. ಸೊ ಅಂತ ದೃಷ್ಟಿ ಇಟ್ಕೊಂಡು ಮುಂದಿನ ಚುನಾವಣೆಗಳಿಗೆ ಯಾರು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡಲಿಕ್ಕೆ ಮತ್ತು ರಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕೂಡ ನಮ್ಮೇನು ಮಾಡ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಆ ಹಿನ್ನೆಲೆಯನ್ನು ಬಂದಿದ್ದೀವಿ. ನಾನು ಯಾವ ಕುಟುಂಬದಾಗ ಹುಟ್ಟಿನೋ, ನಾನು ಊಟಕ್ಕಿಂತ ಪೂರ್ವದೊಳಗೆ ನಮ್ಮ ಜಮೀನು ಮತ್ತು ನಮ್ಮ ಒಡೆ ಮೊಟ್ಟೆ ಕೋಟೆಗಳಿಗೆ ಹುಟ್ಟಿದ್ವಿ, ದಾನ ಮಾಡಬೇಕು. ಸೊ ದಾನ ಧರ್ಮ ಆ ಹಿನ್ನೆಲೆ ನನ್ನ ಕುಟುಂಬಕ್ಕದ. ಮತ್ತು ಭಾಳ ಜನರಿಗೆ ನಾವೆಲ್ಲ ಈಗೇನು ನಾ ಏನು ಕೇಳ್ತಾ ಇದ್ದೀನೋ, ಬರೀ ನನಗಾಗಲ್ಲ, ಇಡೀ ವಿಧಾನಸಭಾ ಕ್ಷೇತ್ರ ಸ್ವಾತಂತ್ರ್ಯದ ನಂತರ ಇವತ್ತಿದು ಅವಕಾಶ ಉಳಿಸಿರ್ತದ. ಅದು ಶಾಪಗ್ರಸ್ತ ಆಗ್ಯದ ಭಾವನೆ ನನ್ನ ಜನರಲ್ಲದ, ನಮ್ಮ ಕಾರ್ಯಕರ್ತರಲ್ಲದ, ನಮ್ಮ ಮುಖಂಡರಲ್ಲದ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು 2013 ಜಾಗ ಹೋಗ್ತಿದ್ದರೆ ನಾನು ಆಸೆ ಪಟ್ಟಂಗೆ ಅಷ್ಟೇ. ನಮ್ಮದು ಜಿಲ್ಲೆ ಒಳಗೆ ನಿಮಗೆ ಒಬ್ಬರಿಗೆ 3 ಸಲ ಅವಕಾಶ ಇತ್ತು. ಕಮ್ಮಿಪಾಟಿ 2013, 2018, 2020. ಚುನಾವಣಾ ಪಂಡ್ರಿಗೆ 2 ಸಲ ಅವಕಾಶ, 2015, ಅಪ್ಪಾಜಿ ನಾಡಗೌಡರಿಗೆ 1 ಸಲ ನಾನು ಮೊನ್ನೆ ಹೇಳಿದ್ದೆ. 1999ರಿಂದ 2004 ಇಲ್ಲ, ವೀರೇಂದ್ರ ಪಾಟೀಲ್ 1989ರಿಂದ 94 ಒಳಗೆ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಬಂದಿದ್ರು. ನಾವು ಮುಂದೆ ಏನು ವೀರೇಂದ್ರ ಪಾಟೀಲ್ ಬದಲಾವಣೆ ನಂತರ ಬಂಗಾರಪ್ಪನವ್ರು ಏನು ಅಧಿಕಾರ ಅವಾಗ ನಾಡಗೌಡನಾಗಲಿ ಉಸ್ತಾದವರಾಗಲಿ ಸಾಮಾನ್ಯ ಯಡಿಯೂರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದಾಗ ಮರುಗುರು ಬಿ ಎಸ್ ಪಾಟೀಲ್ ಮತ್ತು ಶಾಸಕರು ಬಿ ಎಸ್ ಪಾಟೀಲ್. ಸೊ ಅದನ್ನು ಆ ಹಿನ್ನೆಲೆ ಇಟ್ಕೊಂಡು ಎಲ್ಲ 3 ಜನರಿಗೆ ಅವಕಾಶ ಒಂದ್ಸಲ ನನಗೂ ಅವಕಾಶ ಮಾಡಿಕೊಡಿ ಪ್ರಸ್ತಾವನೆ ನಮ್ಮ ಪಕ್ಷದಲ್ಲಿದ್ದು ನಮ್ಮ ನಾಯಕರಲ್ಲಿ ಸಾಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರು, ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಾಹೇಬ್ ಸಾಮಾನ್ಯ ಸುರ್ಜೇವಾಲಾ ನಾನು ಮನವಿ ಮಾಡ್ಕೊಂಡು, ಸೊ ರಾಹುಲ್ ಗಾಂಧಿಯವರಿಗೂ 2023 ವಿಜಯೋಲ್ಲೇಖದ ನಾನು ಭೇಟಿಯಾಗಿ ಅವರಿಗೆ ಮತ್ತು ನಡೆದ ಘಟನೆ. ಆಮೇಲೆ ನಾನು ಭಾಳ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದ್ವಿ. ನಾನು ಮೊನ್ನೆ ಇನ್ನೂ ಇವತ್ತು ಹೆಸರು ಪ್ರಸ್ತಾಪ ಮಾಡಿ, ನಾವು ಯಾರು ಹೆಸರು ಪ್ರಸ್ತಾಪ ಮಾಡಿಲ್ಲ, ನೋಡಿರ್ಬೋದು, ಗಮನಿಸಿರ್ಬೋದು. ಆಮೇಲೆ ಎಲ್ಲರಿಗೂ ಹೋಗ್ತಾರೆ. ನಮ್ಮ ಜಿಲ್ಲೆಯೊಳಗೆ 6 ಜನ ಇದ್ದೀವಿ, 2 ಅವಕಾಶ ಇದ್ದವರು 4 ಮಂದಿ ಯಾರು ಅವಕಾಶ ಕೊಡೋದು ಸಹಜ ಅದ. ಈಗ ಅಪ್ಪಾಜಿ ನಾಡಗೌಡ ಒಳ್ಳೆ ಕಟ್ಟಡವರು, ಇದರಲ್ಲಿ ಕಡದವರು ದಲಿತ ಸಮುದಾಯದಿಂದ ಪ್ರತಿನಿಧಿಸ್ತಿರ್ತಾರೆ, ಅವು ಅಪೇಕ್ಷೆ ಪಟ್ಟ ತಪ್ಪೇನು. ಯಾಕೆ ಅಶೋಕ್ ಮನ್ಗುಳಿ ಅಪ್ಪಾಜಿ ನಾಡಗೌಡ ಫಸ್ಟ್ ಟೈಮ್ ಆದಾಗ ಆಗ್ಯಾರ, ಮತ್ತೆ ಯಾಕೆ ಅಶೋಕ್ ಮನ್ಗುಳಿ ಯಾಕೆ ಪಕ್ಷ ಯಾರಿಗೆ ಅವಕಾಶ ಕೊಡ್ತಾರೆ ಕೂಡ ಎಲ್ಲರೂ ಕೂಡ ಕೇಳೋದು. ನಂದೇನ ಎರಡನೇ ಮಾತೇ ಇಲ್ಲ. ಅದಕ್ಕೆ ನಾನು ಕೆಲವು ಮನವಿ ಏನಂದ್ರೆ ಭಾಳ ಕೂಟದಿಂದ ರಾಜಕಾರಣ ಮಾಡಬೇಕು. ಅಧಿಕಾರ ಶಾಶ್ವತ ನೋಡಿದೆ, ಅಧಿಕಾರ ಬರ್ತದ ಇರ್ತದ ಹೋಗ್ತದೆ. ಅಧಿಕಾರ ಬಂದು ಇದು ಹೋಗೋದ್ರ ಮಧ್ಯದ ರೋಟಿಗಳೇನು ನಾವೇನಿದ್ದೀವಿ ಅನ್ನೋದು ತಪ್ಪನ್ನು ಬೆಳೆಸ್ತದೆ. ಸೊ ಅದಕ್ಕಾಗಿ ಒಂದು ವಿಶೇಷವಾಗಿ ಈ ಜಿಲ್ಲೆಯ ಜನ ನಮಗೇನು ಪ್ರಬುದ್ಧರಾಗಿ ಅಷ್ಟಂತ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ನಾವು ಈ ಜಿಲ್ಲೆಯ ಜನರಿಗಾಗಿ, ಈ ರಾಜ್ಯದ ಭವಿಷ್ಯಕ್ಕಾಗಿ, ಒಂದು ಆಡಳಿತ ಪಕ್ಷದ ಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಅತ್ಯಂತ ಹಿಂದುಳಿದ ಪ್ರದೇಶ ಅದಕ್ಕೆ ನಿಮ್ಗೊಬ್ಬ ನಾನು ಭಾಳ ಪದ್ಧತಿಯಿಂದ ರಾಜಕಾರಣ ಮಾಡಿ ಆ ಕ್ಷೇತ್ರದ ಅಭಿವೃದ್ಧಿಯ ದಿಕ್ಕು ದಶೆಯನ್ನು ಮಾಡ್ತಕ್ಕಂಥ. ಸೊ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅದು ಕೂಡಲೇ ನಾನು ಭಾಳ ಪ್ರಾಮಾಣಿಕವಾಗಿ ಅದು ಕೂಡಲೇ ರಾಜಕಾರಣ ಮಾಡೋಕ್ಕಾಗ್ತದೆ, ಅದು ಕೂಡಲೇ ಇರಬೇಕು.
ಒಂದು ಭಾಳ ಸ್ಪಷ್ಟವಾಗಿ ನಾವು ಮೊದಲಿಂದ ರಾಜಕಾರಣ ಮಾಡ್ಕೊಂಡು ಬಂದಾಗ ಈ ಜಿಲ್ಲೆಯ ಎಲ್ಲರೂ ಕೂಡ ಹೋಗುವಂತೆ ನಾವು ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಹೋಗಿದ್ದಾವೆ ಈ ಜಿಲ್ಲೆಯವರು. ಇವತ್ತಿನ ಸಹಿತ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಕಡೆ ಕೂತು ಮಾತಾಡುವಷ್ಟು ಸೌಜನ್ಯತೆ ಇಲ್ಲ ನಮ್ಮಲ್ಲಿ, ಅಷ್ಟು ಸಂಕುಚಿತ ಮನೋಭಾವನೆದವರು ನಾನು ಒಳಗೊಂಡೆ. ಎಲ್ಲರೂ ಕೂತು ಮಾತಾಡಿದ್ದೀವ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲವು ವಿಚಾರಗಳನ್ನು ವಿನಿಮಯ ಮಾಡೋದಾಗಲಿ ಅಥವಾ ಈ ಜಿಲ್ಲೆಯ ಇತಿಹಾಸದಾಗ ಎಂದರೆ ಎಲ್ಲರೂ ಕೂಡ ಮಂತ್ರಿ ಮಂಡಳ ಕೇಳಿದ್ದು ಇತಿಹಾಸವನ್ನು ಎಲ್ಲರೂ ಒಮ್ಮೆ ಇವತ್ತು ಅವರೇನೋ ಪ್ರಯತ್ನ ಮಾಡ್ತಿದ್ದಾರೆ, ನಾವು ಅದಕ್ಕೆ ಸಕ್ಕರಿಸ್ತೀವಿ ಎರಡನೇ ಮಾತು. ಆಮೇಲೆ ನನಗೆ ನ್ಯಾಯಯುತವಾಗಿ ಕೇಳೋಕ್ಕಾಗ್ತದಂತೆ ನೀವೇ ಹೇಳ್ಬೇಕು. ನೀವೆಲ್ಲ ಆಗಿರಿ, ಆ ಕ್ಷೇತ್ರಕ್ಕೂ ಅವಕಾಶ ಸಿಕ್ಕಿಲ್ಲ, ನನಗೂ ಅವಕಾಶ ಸಿಕ್ಕಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಇದು ನ್ಯಾಯಯುತವಾಗಿ ಅದನ್ನು ನೀವೇನು ಕೂತೀರಿ, ಭಾಳ ತಜ್ಞವಂತರಿದ್ದೀರಿ, ಜರ್ನಲಿಸಮ್ ನಿಮ್ಮದೇ ಆದಂಥ ಅನುಭವ ಹೊಂದಿದವರಿದ್ದೀರಿ. ನೀವು ಹೇಳ್ತೀನಿ ಇಲ್ಲ ಅವರು ನ್ಯಾಯಯುತವಾಗಿ ಅದ ನಮ್ದು ನ್ಯಾಯಯುತವಾಗಿಲ್ಲ ಅಂತೇಳಿ ನಾನು ಹೋಗ್ತೀನಿ. ಆಮೇಲೆ ನಾವು ಇಷ್ಟೇ ಕೇಳೋದ್ರಿಂದ ಆಗಲಿಲ್ಲ. ಕರ್ನಾಟಕದಾಗ 31 ಜಿಲ್ಲೆ ಒಳಗೆ ಯಾರ್ಯಾರನ್ನ ಎಲ್ಲೆಲ್ಲ ಅಕಾಮಿಡೇಟ್ ಮಾಡಬೇಕು ಬಿಡಬೇಕು ಅನ್ನೋದನ್ನ ಮುಖ್ಯ ನಿರ್ಣಯ ಮಾಡಬೇಕು. ನಮ್ಮ ಅಪೇಕ್ಷೆಗಳನ್ನ ಭಾಳ ರೀಡಿಂಗ್ ಮಾಡ್ಬೋದು. ನಮ್ಮ ಅವಕಾಶ ಡಿಸಿಷನ್ ಮಾಡೋರಲ್ಲ ನಮ್ಮ ಮನವಿ ನಮ್ಮ ರಿಕ್ವೆಸ್ಟ್ಗಳನ್ನ ಅವರಿಗೆ ಮನವಿ ಮಾಡ್ಬೋದು. ಅವ್ರು ಏನು ಆಗಬೇಕಾಗ್ಯದ ಏನು ಆಗಬೇಕಾಗ್ಯದ ಪಕ್ಷ ಏನು ನಿರ್ಣಯ ಮಾಡ್ತಾರೆ ಎಲ್ಲರೂ ಗೊಬ್ಬರ ಇರಬೇಕಾಗ್ತದೆ. ಸೊ ಆ ರಾಜಕಾರಣವನ್ನು ಪೊಲೀಸ ರಾಜಕಾರಣ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ವಿನಂತಿ ಇಷ್ಟೇ, ನಾವು ಈ ಹಂತದಾಗ ಇಲ್ಲಿ ಪ್ರೆಸ್ ನಮ್ಮ ಈ ಒಂದು ಸಣ್ಣ ಮಂತ್ರಿ ಸ್ಥಾನಕ್ಕಾಗಿ ಇಲ್ಲಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮನವಿ ರಿಕ್ವೆಸ್ಟ್ಗಳನ್ನು ಎಲ್ಲಿ ತಲುಪಿಸಬೇಕಾಗದ ದೆಹಲಿ ಮತ್ತು ಬೆಂಗಳೂರು ಅಲ್ಲಿ ರಿಕ್ವೆಸ್ಟ್ ಮಾಡೋದು ಪರಿಗಣಿಸಿದ್ರೆ ಯಾರಿಗೆ ಮಾಡೋದು. ಉದಾಹರಣೆ ಇದ್ದವರೇ ಇಬ್ಬರು ಮುಂದುವರೆಸ್ತೀವಿ ಪಕ್ಷ ನಿರ್ಣಯ ಮಾಡೋದು ಇಲ್ಲ ಇಲ್ಲ ಅಪ್ಪಾಜಿ ನಾಡುಗೋಡ್ರಿ ಮಾಡ್ತೀವಿ ಅಂತ ಬೇಡ ಅವರಿಬ್ರು ಹೊಸದಾಗಿ ಅದ ಅವ್ರಿಬ್ರಾಗ ಒಬ್ರು ಮಾಡ್ತೀವಿ. ಅವೆಲ್ಲ ಪಕ್ಷದ ಸೋಲ್ಜರ್, ಇಡೀ ಜೀವನ ಒಂದೇ ಪಕ್ಷ ಒಂದೇ ಸಿದ್ಧಾಂತ ಒಂದೇ ರಾಜಕಾರಣ ಮಾಡಿರ್ತಕ್ಕಂಥ ಸೆಕ್ಯುಲರಿಸಮ್ನಲ್ಲಿ ವಿಶ್ವಾಸ ಇದ್ದವ್ರು ನಾವೆಲ್ಲ. ಪಕ್ಷ ಏನು ತೀರ್ಮಾನ ಮಾಡ್ತದೆ ಎಲ್ಲರೂ ಕೇಳಬೇಕಾಗ್ತದೆ ಮತ್ತು ಕೇಳಬೇಕಾಗ್ತದೆ. ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷದಾಗಿಲ್ಲ ನಾವೆಲ್ಲ, ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ. ಯಾಕಂದ್ರೆ ನಾವು ಯಾರು ಇಂಡಿಪೆಂಡೆಂಟ್ ಅಲ್ಲ, ಒಂದು ಪಾರ್ಟಿ ಸೆಂಟರ್ದಾಗಿದ್ದೀವಿ. ಆಮೇಲೆ ಇನ್ನೊಂದು ಹೇಳಿದ್ರು ಇಲ್ಲ ಅವರವರು ಸಾಲ್ಟ್ದಾಗ ಅವರವರ ಕೆಟಗರಿ ಕಮ್ಯುನಿಟಿ ಒಳಗೆ ಕೇಳಿರ್ತೀವಿ. ಕೆಲವರು ಕಮ್ಯುನಿಟಿ ಒಳಗೆ ಕೇಳೋರು ಅದಾರ, ಕೆಲವರು ಪಕ್ಷದ ಇಷ್ಟ ಒಳಗೆ ಕೇಳೋರು ಅದಾರ, ಕೆಲವು ಜಿಲ್ಲೆಯ ಕ್ಷೇತ್ರದ ರೀಜನಾಲಿಟಿ ಮೇಲೂ ಕೇಳೋರು ಅದಾರ. ಅವರು ವಾದ ಅವ್ರು ಮಂಡನೆ ಮಾಡ್ತಾರೆ. ಈ ಕೋರ್ಟ್ದ ಹೆಂಗೆ ಲಾಯರ್ಸ್ ಪ್ಲೀಡಿಂಗ್ ಮಾಡ್ತಾರೆ, ದ ಅಲ್ಟಿಮೇಟ್ ಡಿಸಿಷನ್ ಟೇಕನ್ ಬೈ ಜಡ್ಜ್. ನಾವೆಲ್ಲ ನಮ್ಮ ಕೇಸುಗಳನ್ನು ಪ್ಲೀಡ್ ಮಾಡೋದು. ಡಿಸಿಷನ್ ಆ್ಯಂಡ್ ರಿಸಲ್ಟ್ ವಿಲ್ ಲೆಫ್ಟ್ ಟು ದಿ ಪಾರ್ಟಿ. ಅವ್ರ ಪಾರ್ಟಿ ಏನೇ ನಿರ್ಣಯ ಮಾಡ್ತಾರೆ. ನಮ್ಮೆಲ್ಲರ ಚಿಂತನೆ ಏನಿರಬೇಕು, ನಾವು ಆಗಬೇಕು ಅನ್ನೋ ಒಂದು ಆಶಯದ ಜೊತೆಗೆ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಭವಿಷ್ಯದ 2028 ಮತ್ತೆ ಇನ್ನೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪರ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಅವುಗಳನ್ನು ಮುಂದುವರಿಸಿಕೊಂಡು ಈ ಜಿಲ್ಲೆಯ ಸರ್ವೋತ್ಮಕ ಅಭಿವೃದ್ಧಿಯಲ್ಲಿ ನಮ್ಮ ಪದ್ಧತಿಯನ್ನು ನಾವು ತಿಳಿಸ್ಬೇಕು. ದಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್. ನಾನು ಯಾರೋ ಮಂತ್ರಿ ಆಗಬೇಕು, ನಾನೇನೋ ಆಗಬಾರ್ದು ಅಂತ ಇಟ್ ಈಸ್ ನಾಟ್ ಅಲ್ಟಿಮೇಟ್ ಗೋಲ್. ಅಲ್ಟಿಮೇಟ್ ಗೋಲ್ ಈಸ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಏನೆಲ್ಲ ಪರಿಶ್ರಮ ಪಟ್ಟದ ಗಾಂಧಿ ಕುಟುಂಬ ಇವತ್ತು ರಾಹುಲ್ ಗಾಂಧಿ ಪರವಾಗಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರ ಪದ್ಧತಿಯಿಂದ ರಾಜಕಾರಣ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಅವ್ರ ಪರವಾಗಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಸಂಘಟನೆ ಮಾಡಿದ್ದಾರೆ, ಅವ್ರ ಪರವಾಗಿ. ಅದಕ್ಕಾಗಿ ನಾನು ಈ ಮಂತ್ರಿಮಂಡಲಕ್ಕಾಗಿ ಬಹಳ ಮಾತುಕತೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಯಾರನ್ನ ಮಂತ್ರಿಗಳು ಮಾಡಬೇಕು, ಯಾರನ್ನ ಮಾಡಬೇಕು, ಆ ಪರಮಾಧಿಕಾರವನ್ನು ಚಲಾಯಿಸಿ ಅವ್ರು ಯಾರಿಗೆ ಅವಕಾಶ ಕೊಡ್ತಾರೆ, ಪಕ್ಷ ಯಾರಿಗೆ ಅವಕಾಶ ಕೊಡ್ತೋ ನಾವೆಲ್ಲ ಒಟ್ಟಾಗಿರ್ತೀವಿ. ಎರಡನೇ ಮಾತೇ ಇಲ್ಲ. ನಾನು ಅಪ್ಪಾಜಿ ನಾಡುಗೋಡು ಆತ್ಮೀಯತೆಯನ್ನು ನೋಡಿದ್ದೀನಿ.
ಅಪ್ಪಾಜಿ ನಾಡಗೌಡ್ರ ನನ್ನ ಸಂಬಂಧ ಮಾಧ್ಯಮದ ಮುಖಾಂತರ ಚರ್ಚೆ ಮಾಡಬೇಡ, ಕೆಲವು ವಿಷಯಗಳಲ್ಲಿ ಹೇಳಕ್ಕೆ ಬರಂಗಿಲ್ಲ. ಆತ್ಮೀಯತೆ ಭಾಳ ಮಿಗಿಲಾದದ್ದು. ಈ ಅಧಿಕಾರ ಸಂಬಂಧ ಅಧಿಕಾರಕ್ಕಾಗಿ ನಮ್ಮ ಸ್ಥಾಪನೆ ಮಾಡುವಂಥ ಅವಶ್ಯಕತೆ ನಾವು ಕುಡಿನೇ ಭವಿಷ್ಯ ಇರುವವರೆಗೆ ಬರೀ ಯಾವುದೇ ಅಲ್ಲ, ಕುಡಿನೇ ರಾಜಕಾರಣ ಮಾಡಬೇಕು. ಅಷ್ಟು ಪವಿದ್ರು. ಯಾಕಂದ್ರೆ ನಾವಿಬ್ಬರು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದಿಂದ ಬಂದವರಿಗೆ, ಒಂದೇ ಪಕ್ಷ ಸಿದ್ಧಾಂತದಿಂದ ರಾಜಕಾರಣ ಕೊಡುವವರಿಗೆ. ಸೊ ಹಾಗಾಗಿ ನಾನು ಅಂತ ಯಾವತ್ತೂ ಅಷ್ಟು ಅವಕಾಶ ಕೊಡೋದಿಲ್ಲ. ನಾವು ಕೂಡ ರಾಜಕಾರಣ ಮಾಡಬೇಕಂತ ಪಕ್ಷ ಸರ್ಕಾರ ನಿರ್ಣಯ ತಗೋದಿಲ್ಲ, ನಾಯಕರು ನಿರ್ಣಯ ಮಾಡ್ತಾರೆ. ನಿರ್ಣಯಕ್ಕೆ ಇಷ್ಟು ಸಾತ್ವಿಕ ಕೇಳಿದ್ರೆ ಸಾತ್ವಿಕತೆಯಿಂದ ರಾಜಕಾರಣ ಮಾಡಿ ನಾನು 37 ವರ್ಷ ಇಡೀ ಈಗಿನ ಕಾಲದಲ್ಲಿ ಬೆಲೆ ಇದೆ. ಪಕ್ಷದ ಸಿದ್ಧಾಂತಗಳನ್ನೇ ಮರೆಮಾಚಿ ಸ್ವಾರ್ಥ ಎದ್ದು ಕಾಣ್ತಾ ಇರೋ ಸಂದರ್ಭದಲ್ಲಿ, ಬಣ ರಾಜಕಾರಣ ನಡೀತಾ ಇರೋ ಸಂದರ್ಭದಲ್ಲಿ ಇಷ್ಟು ಸೌಮ್ಯವಾಗಿ ನೀವು ಕೇಳ್ತಾ ಇರೋ ಸಂದರ್ಭ ಎಲ್ಲೋ ಒಂದು ಕಡೆ ನೀವು ಹಿಂಸರಿಸೋ ಪ್ರಯತ್ನಗಳು ತೆರೆ ಮರೆಯಲ್ಲಿ ನಡೀತಾ ಇದೆ. ನೀವು ಪದೇ ಪದೇ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಒಮ್ಮೆ ಹೇಳ್ತೀವಿ, ಒಮ್ಮೆ ಅವರು ಆಕಾಂಕ್ಷಿ ಅದು ನಾಲ್ಲ. ನನ್ನ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಅದ. ನಾನು ಇನ್ನೂ ನಿಮ್ಮ ಸತ್ಯ ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜುಲೈ 14ಕ್ಕೆ ಇಡೀ 4,555 ಕೋಟಿ ರೂಪಾಯಿ ಕಾರ್ಯಕ್ರಮ ಉದ್ಘಾಟನೆ ಕೊಟ್ಟಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಪಾರ್ಟಿ ಆಫೀಸ್ನಾಗ ಒಂದು ಮೀಟಿಂಗ್ ಕರೆದಿದ್ವಿ. ನಮ್ಮ ಇಡೀ ಕಾರ್ಯಕರ್ತ ವರ್ಗ ಭಯಂಕರ ಅಗ್ರೆಸಿವ್ ಆಗಿ ಕೇಳ್ತಾರೆ. ನಾವು ಇವತ್ತು ಮಾತೇನಂದ್ರೆ, ನೀವು ಯಾರೇ ಒಬ್ಬರೇ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಕಾರ್ಯಕ್ರಮ ಮಾಡಂಗಿಲ್ಲ, ನಾನು ಅಷ್ಟೇ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಕೇಂದ್ರದ ನಮ್ಮ ನಾಯಕರಿಗೆ ನಾನೇನು ಬೇಕು ಅದನ್ನು ಈ ರೀತಿ ಬೀದಿ ರಂಪಾಟ ಮಾಡಿ ಅವಕಾಶ ಮತ್ತು ಇಲ್ಲಿರೋ ನಿಮ್ಮನ್ನು ನಾನಾಗಿ ಪ್ರಸ್ತಾಪ ಮಾಡಿಲ್ಲ. ಅಪ್ಪಾಜಿ ನಾಡಗೌಡರು ಬೆಂಗಳೂರಿನಾಗ ಒಂದು ಸ್ಟೇಟ್ಮೆಂಟ್ ಮಾಡೋದು, ನೀವು ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ನನಗೆ ಆಮೇಲೆ ನಾನು ಭಾಳ ಸ್ಪಷ್ಟವಾಗಿ ನಾವು ನೀವು ಯಾರೋ ಒಂದು ಪೇಪರ್ನಾಗ ನೈತಿಕತೆ ಬರೋದು ನಾನು ಹೇಳಿದ ಬರಬೇಕ್ರಿ ನಾನು ಅದು ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ವಾದನ ನಮ್ಮ ಮನೆ ಮಾಡಿದ ಅಪ್ಪಾಜಿ ಆ ವಿಷಯಕ್ಕೆ ಇಲ್ಲಿ ನೋಡ್ಬೇಕು ಅನ್ಸೋದು ನೀವು ಭಾಳ ಮೊದಲಿನಿಂದ ಗಮನಿಸಿರ್ಬೋದು. ಅದಕ್ಕೆ ಸಂಬಂಧಪಟ್ಟವರೇ ಎಂ ಬಿ ಪಾಟೀಲ್, ಶಿವಾನಂದ ಪಾಟೀಲ್, ನಾನು ಆ 3 ಮಂದಿ ನಡುವೆ ಚರ್ಚೆದಾಗ ಅಪ್ಪಾಜಿ ಇಲ್ಲ. ಅಪ್ಪಾಜಿಯವರು ಆ ಚುನಾವಣೆ ಗೆದ್ದಿರಲಿಲ್ಲ. ಅವ್ರು ಕರೆದು ನಾನು ಕೂಡ ಕರೆದು ಮಾತಾಡೋದು ಅವ್ರು ಇಲ್ಲ. ನಾನಿಂದ ಹೇಳಿದ ಅಪ್ಪಾಜಿ ಅವ್ರು ಮೊನ್ನೆ ಬೆಂಗಳೂರಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿ ನೀವು ನನಗೆ ಕೇಳೋದು ಬೇಡ, ತಾಳೆ ಕೆಲವು ಶಬ್ದಗಳನ್ನು ನಾನು ಹೇಳಿದ್ದೆ, ಅದಕ್ಕೆ ಉತ್ತರ ರೂಪಗಳು. ಬಟ್ ನಾನು ಅವ್ರು ಮೊನ್ನೆ ಮಾಡ್ಯಾರ ಅಂತೇಳಿ ಮತ್ತೆ ಉಳಿದಿಲ್ಲ ಇಲ್ಲ ನಾನು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಆಲ್ ವೆರಿ ಗುಡ್. ಅವರು ನನ್ನನ್ನು ಎಂಟರ್ ಬ್ರದರ್ ಅಂತ ನಾನು ಅದಕ್ಕಿಂತ ಶ್ರೇಷ್ಠ ಹೇಳ್ತೀನಿ. ಈ ದೇಶದ ಪ್ರಪಂಚದ ಇತಿಹಾಸದಾಗ ರಾಮಾಯಣ ಮಹಾಭಾರತ ಅಂತಂದಾಗ ಅದಕ್ಕಿಂತ ಮಿಗಿಲಾಗಿ ಸಂಬಂಧಗಳು ನನ್ನ ವೆರಿ ಡಿಫ್ರೆಂಟ್. ಆದರೆ ಕ್ಯಾಟಗೋರಿಕಲಿ ನನ್ನ ಅವರ ಸಂಬಂಧ ರಾಜಕಾರಣ ವಿರುದ್ಧ ವೆಲ್ ವಿಷಯವಿದೆ. ಅವ್ರಿಗೆ ನಾನು ಹೇಳಬಾರ್ದು, ಕೇಳಾಗಿರ್ತೇನೆ. ಎಸ್ ಪಾಟೀಲ್ ನಡಾಡವರಿಗೆ ನಮ್ಮ ಪಾರ್ಟಿಗೆ ಸಮಸ್ಯೆ ಇದೆ. ನಾನೇ ಅವರಿಗೆ 3 ಹೋಟೆಲ್ದಾಗ ಒಂದು ಇಡೀ ದಿನನೇ ಯಾಕೆ ಮಾಡಿದ್ದೀನಿ ಕೂಡಿಸೋದು ಅಂತ ವಿಚಾರಧಾರ ವಿಷಯ. ಅಲ್ಲ ಅಪ್ಪಾಜಿ ನಾಡಗೌಡರು 2013ಕ್ಕೆ ನಾನು ಗೆದ್ದು ಹೋಗಿದ್ದೆ. ಅವರ ಹೋಟೆಲ್ನಿಂದ ಡೆಲ್ಲಿಗೆ ಹೋಗಿದ್ದೆವು. ನಾನು ನಾನು ಬಣ ಬದಲಾಯಿಸೋದು, ಬಣ್ಣ ಬದಲಾಯಿಸೋದು ರಾಜಕಾರಣ ಮಾಡ್ತೀನಿ. ಅದರ ಅವಶ್ಯಕತೆ, ಅದರ ಅಗತ್ಯತೆ ನನಗಿಲ್ಲ. ಭಾಳ ಸೂಕ್ಷ್ಮವಾಗಿರುತ್ತೆ. ನಾನು ಆಲ್ವೇಸ್ ಸ್ಟ್ರೇಟ್. ನನಗೆ ಕ್ಯಾಟಗೋರಿಕಲಿ ಯಾರಿಗೆ ಅನ್ಯಾಯ ಆಗಿದೆ ಅವರು ನಾ ಆ ರೀತಿ ನಿಂತಿನೋ ಇಲ್ಲೋ ಅನ್ನೋದು ನಿಮಗೆ ಮಾಡ್ಕೊಂಡು ನಾನು ನಡ್ಕೊಂಡಿನ ಅನ್ನೋದು ನೀವು ನೋಡಲಿಲ್ಲ. ನಾವ್ಯಾರು ಹೊಸಬರಲ್ಲ ನಿಮಗೆ. ನಮ್ಮ ಹಿನ್ನೆಲೆ ಏನು, ನಮ್ಮ ನಡೆದ ಬಂದ ದಾರಿ ಏನು, ನಾವು ಹೆಂಗಿದ್ದೇವೆ ಅನ್ನೋ ನಾವು ನೋಡ್ಬೇಡ.
ನಮ್ಮ ಇಮೇಜ್ ಏನದ, ನಮ್ಮ ಕ್ಲೀನ್ ಪಾಲಿಟಿಕ್ಸ್ ಏನದ, ನಮ್ಮೆಲ್ಲರಿಗೂ ನಿಮ್ಗೆ ಗೊತ್ತು. ನಮ್ಮ ನಾವೇ ಹೋಗ್ಬಿಡ್ಬೋದೇನೋ ಸಣ್ಣವರಾಗ್ತೇವೆ ಬೇಕು ಬಾ ನಮ್ಮ ಹಿನ್ನೆಲೆ ಏನು ಅದು ನೀವು ಗ್ರಹಿಸ್ಬೇಕು. ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರು ಎಲ್ಲಿ ರಾಜಕಾರಣ ಮಾಡ್ತಾರೆ, ಆ ಕ್ಷೇತ್ರದ ಹಿನ್ನೆಲೆ ಏನು, ಇವತ್ತೇನದ ಕ್ಲಾಸ್ ಮಾಡ್ತಾರೆ. ಡೆವಲಪ್ಮೆಂಟ್ ಓರಿಯೆಂಟೆಡ್. ನಾನು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕೇಳಿದಾರೆ ಅವರು ಒಂದು ಶುಗರ್ ಫ್ಯಾಕ್ಟ್ರಿ. ಆ ಶುಗರ್ ಫ್ಯಾಕ್ಟ್ರಿ ಇಟ್ ಇಸ್ ಇಲೆಕ್ಟ್ರಿಕ್. ಈಗ ಎಫೆಕ್ಟ್ ಮಾಡಿದ್ರು BLD ಅಧ್ಯಕ್ಷರು, ಶಿವಣ್ಣ ಬಂದರು DCC ಬ್ಯಾಂಕ್, ನಾನು ಭೀಮಾಶಂಕರ್ ಸೆಕ್ರೆಟರಿ. ಇಲೆಕ್ಟೆಡ್ ಜನರಿಂದ ಆಮೇಲೆ ನೀವು ಅದಕ್ಕೆ ಅದನ್ನು ತಾಲೆ ಹಾಕಿದ್ರೆ ಅಂದರೆ ಈಗ BLD ಅವರು ಒಬ್ಬರು DCC ಬ್ಯಾಂಕ್ ಇರ್ಬೇಕಾಗ್ತದೆ, ನಾನು ಶುಗರ್ ಫ್ಯಾಕ್ಟ್ರಿ. ಆಮೇಲೆ ನಂದು ತಕ್ಕೇನದ ಅಂದ್ರೆ ನಾನೇ ಅದನ್ನು ಇರ್ಲಾರ್ದನ್ನ ಸೃಷ್ಟಿ ಮಾಡಿ ಕಟ್ಟಿನ ಅದು ಅದ್ರ ಫೌಂಡರ್ ಪ್ರೆಸಿಡೆಂಟ್ ನಾ. ಯಾರೋ ಮಾಡಿದ್ರ ಇಲ್ಲ, ನಾನೇ ಸ್ವಂತ ಕಟ್ಟಿ ಉಳಿಸಿ ಬೆಳೆಸೋ ಪ್ರಯತ್ನದಾಗಿದ್ದೀನಿ. ಅದಕ್ಕೆ ಆಮೇಲೆ ನಾನು ಹಕ್ಕ ತೆಗಿಲ್ಲ, ಜನ ಹಾಕ್ಯಾರ, ಮತ ಹಾಕ್ಯಾರ. ಕೆಲವೊಂದು ಇಲೆಕ್ಷನ್ ಆಯ್ತು ಈಗ ಫೆಬ್ರವರಿ 2024, 2019 ಒಮ್ಮಾಗಿತ್ತು, ಅದು 24 ಅದು ನಾನು ಎಷ್ಟು ಕ್ಯಾಂಡಿಡೇಟ್ ಅದಾವಲ್ಲ 14 ಒಂದು ಸೈಡ್ ಬಂದು. ಆಮೇಲೆ ನೀವು ನಂಬೋದು ಬಿಡ್ಬೋದು. ನಾನು ಎಲೆಕ್ಷನ್ದಾಗ ಯಾರಿಗೆ 2 ವೇದಿಕೆ ಭಾಷಣ ಮಾಡಿದ್ದೆ. ಪರ್ಸ್ನಲಿ ಒಬ್ಬರಿಗೆ ಫೋನ್ ಮಾಡಿದ್ದೆ, ಒಂದು ಚರ್ಚಾದ ಸ್ಪೀಚ್ ಮಾಡಿದ್ದು, ಒಂದು ಹಿಂದಿ ನಗರದ ಸ್ಪೀಚ್ ಮಾಡಿದ್ದು. ಅಷ್ಟರ ಮೇಲೆ ಮತ ಹಾಕ್ಯಾರ. ಚರ್ಚಾ, ಹಿಂದಿ, ಆಲ್ಮೇಲೆ ದೇವರಪುರಿ, ಸಿಂಧಿ 5 ತಾಲೂಕಿನ ಜನ RKMC ರೋಡ್ ಬಗ್ಗೆ 16,593 ಜನ ಏನು ಮತದಾರರ ಸಂಖ್ಯೆ ಇತ್ತು. ಅದರಲ್ಲಿ 60% 60% ಮತ ಹಾಕಿದ್ದಾರೆ. ಅವರು ಪರಿಗಣಿಸಿದ್ದಾರೆ. ಇವರು ಒಂದು ಸ್ಕೆಲ್ಟನ್ಗೆ ಜೀವ ತುಂಬಿದ್ದಾರೆ, ಅದಕ್ಕೆ ಇವ್ರಿಗೆ ನಾವು ಮಾಡಿಕೊಂಡಿದ್ದಕ್ಕೆ ಅವ್ರು ಮತ ಹಾಕ್ತಾರೆ. ಮತ್ತು ಅದು ಆಗುತ್ತಪ್ಪ. ಸರ್, ಈಗ ನಿಮ್ಗೆ ಯಾರು 3 ಜನ ನಿಮ್ಮ ಜನ ಕರೆದಿದ್ರು, ಯಾವ ರೀತಿ ಚರ್ಚೆ ಆಗಿದೆ, ಏನ್ ಚರ್ಚೆ ಆಗಿದೆ ಸ್ವಲ್ಪ ನೀವು ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ. ಹೇಳಿದ್ನಲ್ಲ, ಚುನಾವಣೆ ಪೂರ್ವದೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ನಿಮ್ಗೆ ಗೊತ್ತಾಗ್ತಾರಲ್ಲ. ಅಲ್ಲ ಸರ್, ಹೈಕಮಾಂಡ್ ಯಾರು ಇದ್ರು ಸರ್ ಅವಾಗ? ಯಾರು? ರಾಹುಲ್ ಗಾಂಧಿ ಅವರ, ಸಿದ್ದರಾಮಯ್ಯ ಅವರು? ಹೈಕಮಾಂಡ್ ರಾಜ್ಯ ಯಾರು ಹೈಕಮಾಂಡ್ ಅಂದ್ರೆ ಯಾರು? ರಾಜ್ಯ ಹೈಕಮಾಂಡ್ ಇಲ್ಲ, ಇಲ್ಲಿ ಕೇಳಿ, ಡೀಟೇಲ್ ಹೇಳ್ಬೇಕಾ? ಸರ್, ಅಂದ್ರೆ ಅದು ಸ್ಪಷ್ಟ ಆಗುತ್ತೆ. ಹೇಳ್ಬಿಡ್ತೇನೆ ನಾವು, ಯಾಕಂದ್ರೆ ಇಲ್ಲಿಗೆ ಬಂದವರು ಕೇಳ್ಬಿಡೋದು. ಹೇಳ್ಬಿಡ್ರಿ ಸರ್. ಸುರ್ಜೇವಾಲ ಅವರು ಬೆಂಗಳೂರು ಹಾಕಿದ್ರು, 3 ಜನ ಶಾಸಕರು ಕರೆದರು. ಸನ್ಮಾನ್ಯ ಸಿದ್ದರಾಮಯ್ಯ ಮರೂರು ಶಾಸಕರು, ಇನ್ನೊಬ್ಬರು ನಮ್ಮ ಇಲೆಕ್ಷನ್ ಕಮಿಟಿ ಚೇರ್ಮನ್ ಇತ್ತು ಮೋಹನ್ ಅಂತೇಳಿ. ಸೊ ನಮ್ಮ ಎಲ್ಲರನ್ನ ಕರೆದು ಒಬ್ಬೊಬ್ಬರಿಗೆ ಕರೆದು ಮಾತಾಡೋರು. 3 ತಿಂಗಳು ಇತ್ತು ಇಲೆಕ್ಷನ್, 23 ಜನವರಿ ಫೆಬ್ರವರಿ ಒಳಗೆ 2020. ನೀವೆಲ್ಲರೂ ಕೂಡಿದೆ ನಿಮ್ಮ ನೇಬರಿಂಗ್ ಕೌನ್ಸಿಲ್ಸ್ ಇದು ಮಾಡಿ ನಾವು ನಿಮಗೆಲ್ಲರಿಗೂ ಅವಕಾಶ ಅದರ ನಂತರ ದಿಲ್ಲಾಗಿ ಕರೆದು ಮಾಡಿದ್ವಿ. ದಿಲ್ಲಿಯ ಏನಾಯ್ತು ನಾಯಕತ್ವ ಅಲ್ಲಿ ಕರ್ಸು ನಾವು. ಸೊ ಆ ವಿಶ್ವಾಸದ ಮೇಲೆ ಚುನಾವಣೆ, ಇಡೀ ಚುನಾವಣೆ ಪ್ರಚಾರ ನನ್ನ ಕ್ಷೇತ್ರದ 80 ಒಳಗೆ ನಮ್ಮ ಕಾರ್ಯಕರ್ತರು ಚುನಾವಣೆ ಭಾಷಣದೊಳಗೆ ಇದನ್ನೇ ಮೇನ್ ಇಶ್ಯೂ ಬಿಟ್ಟೆ ಭಾಷಣ ಮಾಡಿದ್ದಾರೆ. ನಾನು ಇದನ್ನು ಜನರ ಕೇಳಬೇಕಿಲ್ಲ, ಚುನಾವಣೆ ಪೂರ್ವದೊಳಗೆ ಅದು ನಮ್ಮ ಕ್ಷೇತ್ರದ ಜನರ ಆಶಯ ಅದು. ಅದಕ್ಕೆ ನಾನು ಪ್ರತಿಪಾದನೆ ಮಾಡೋದು ಖುಷಿ ಅದು, ಮಾಡಿ ಖುಷಿ ಅದು ಹೇಳ್ಬಿಡ್ತೀನಲ್ಲ. ನಾವೆಲ್ಲ ಪಾರ್ಟಿ ಸೋಲ್ಜರ್ಸ್, ಪಾರ್ಟಿ ಏನೇ ಡಿಸಿಷನ್ ತಗೊಂಡ್ರು ನಾವು ಅದನ್ನು ಚುನಾವಣೆ ಪೂರ್ವದಲ್ಲಿ ಬಂದಾಗ ಕೂಡ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಮಾಡಿದ್ರು, ಮಿನಿಸ್ಟರ್ ಮಾಡ್ತೀವಿ, ನೀವು ಎಲ್ಲರಿಗೆ ಮತ ನೀಡಬೇಕು ಅಂತ ಹೇಳ್ತೀನಿ. ಮಾಡ್ತೀವಿ ಅಂತ ಹೇಳಿಲ್ಲ. ಅವರು ಕ್ಷೇತ್ರಕ್ಕೆ ಬಂದಿದ್ರು ಜನಧ್ವನಿ ಕಾರ್ಯಕ್ರಮಕ್ಕೆ ಕೆಲವರು ಪ್ರಶ್ನೆ ಮಾಡೋರು, ಅವ್ರು ಏನು ಹೇಳಿದ್ರು, ನೀವು ಮೊದಲು ಅವ್ರನ್ನ ಗೆಲ್ಲಿಸಿ ಆಮೇಲೆ ನಾವು ನೋಡ್ತೀವಿ ಅಂತ ಹೇಳಿದ್ರು. ನಾನು ಅದನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಕೇಳಂಗಿಲ್ಲ. ಹೇಳೋದಾದ್ರು ನನ್ನ ಇಂಡಿ ವಿಧಾನಸಭಾ ಕ್ಷೇತ್ರದೊಳಗೆ ಫೆಬ್ರವರಿ 11ನೇ ತಾರೀಕಿನ 2023 ಕ್ಯಾಟಗೋರಿಕಲಿ ಅವ್ರು ಇದನ್ನು ಹೇಳಿದ್ರು. ನಾನು ಕ್ಯಾಟಗೋರಿಕಲಿ ಹೇಳ್ತೀನಿ. ಆದರೆ ಅವ್ರು ನೋಡ್ರಿ, ನಾನು ಆಗಲೇ ಹೇಳಿದ್ದು 136 ಜನ ಅದ. ಹಿಂದಕ್ಕೊಂದು ಕಾಲ ಇತ್ತು, ಕೆಲವೇ ಜನ ಮಂತ್ರಿಗಳಾಗಕ್ಕೆ ಅಪೇಕ್ಷೆ ಕೊಡೋದು. ಈಗೆಲ್ಲ ಅಪೇಕ್ಷೆ ಅದು ತಪ್ಪು ಅನ್ನಂಗಿಲ್ಲ. ರಾಜಕಾರಣಿ ಬಂದ್ಬಿಟ್ಟೆ ಪ್ರೆಸ್ ಮೀಟಿಂಗ್ನಾಗ ಹೇಳೋರು, ಇಲ್ಲ ಕೆಲವು ಶಾಸಕರ ಕೆಲಸ ಆಗಿಲ್ಲ, ಬರೀ ಮಂತ್ರಿಗಳು ಕ್ಯಾಬಿನೆಟ್ನಾಗ ಅವ್ರವ್ರು ಕೂಡ್ತಾರೆ, ಅವ್ರವರೇ ಮಾತಾಡ್ಕೊತಾರೆ.
ಅವ್ರದ್ದು ಡಿಪಾರ್ಟ್ಮೆಂಟ್ ಏನು ಸ್ಯಾಂಕ್ಷನ್ ಆಗ್ತದೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಕೆಲಸ ಮಾಡ್ತಾರೆ ಅವ್ರ ಕೆಲಸ ಮಾಡ್ತಾರೆ ಶಾಸಕರ ಕೆಲಸ ಆ್ಯಕ್ಚುಲಿ ಪಕ್ಷದ ವಿಚಾರಗಳ ಪ್ರಕಾರ ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡ್ಬಾರ್ದು ಆದ್ರೆ ಅವ್ರು ಬಂದ್ಕೊಂಡು ಮಾತಾಡಿದ್ದಾರೆ ತಪ್ಪು ಅನ್ನೋಂತಿಲ್ಲ ಅವ್ರಿಗೆ ನೋವಾಗಿದೆ ಮಾತಾಡಿದ್ದಾರೆ ಶಕ್ತಿ ಪ್ರದರ್ಶನ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ. ನಿಮ್ಗೆ ಈ ಶಬ್ದಗಳನ್ನ ಏನಂದ್ರೆ ಶಕ್ತಿ ಪ್ರದರ್ಶನದ ವಾಸನೆ ಬಂದದ ಸರ್ ಈಗ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗೆ ಎಲ್ಲೋ ಒಂದು ಕಡೆ ಬಂಡಾಯ ನಿಮಗೇನು ನಾವು ಶಬ್ದಗಳ ಅನ್ನತಮ್ಮ ಬೆಳೀತಾ ಬೆಳೀತಾ ದಾಯದೆ ಅನ್ನೋ ತರ ಮೊದಲು ಆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಿತ್ತು ಅಂತ ಹೇಳ್ತಾ ಇದ್ರಿ ಅವಾಗ ಎಲ್ರಿಗೂ ಮಾತು ಕೊಟ್ಟಿದ್ರು ಬಿಜಾಪುರ ಜಿಲ್ಲಾ ರಾಜಕಾರಣ ಟೆಕ್ನಿಕಲ್ ರಿಲೇಷನ್ಸ್ ಕೆಲವು ಜನ ಅವ್ರ ಅಪ್ಪಾಜಿ ನಂದು ಟೆಕ್ನಿಕಲ್ ರಿಲೇಷನ್ ಅಲ್ಲ ನಮ್ದು ಡಿಫ್ರೆಂಟ್ ರಿಲೇಷನ್ ಅಂತ ನಾನು ಹೇಳಿದ್ನಲ್ಲ ಬಿಜಾಪುರ ರಾಜಕಾರಣ ನೀವು ಯಾರು ನೋಡಿಲ್ಲ ನಾವೆಲ್ಲ ಹೆಂಗಿದೀವಿ ಅಂತ ಹೇಳಿ ಸರ್ ಈಗ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗೆ ಅಧಿಕಾರ ಹಂಚಿಕೆ ಮಾತು ಕೇಳಿದ್ರು ನೀವು ಆಗ್ಲೂ ಕೂಡ ಒಂದು ಸೂಚ್ಯವಾಗಿ ಇಲ್ಲ ಅಲ್ಲಿ ಸಮ್ಮಿಶ್ರ ಸರ್ಕಾರದ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಅದನ್ನು ಅವತ್ತಿನ KPCC ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾವ್ ಸಾಮಾನ್ಯ ವೇಣುಗೋಪಾಲ್ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಈಗ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಅವರ ಅವಾಗ ನಮ್ಮ ಸ್ಟೇಟ್ ಇನ್ಚಾರ್ಜ್ ಅವಾಗೂ ಆಗಿತ್ತು ಆದ್ರೆ ಮುಂದೆ ದುರ್ದೈವಶ ಸರ್ಕಾರ ಬಂದು ಆ ವಿಷಯ ಪ್ರಸ್ತಾಪಕ್ಕೆ ಬರೋಲ್ಲ ಅವಾಗ ಅದು 20 ತಿಂಗಳು 20 months ಬಟ್ ಅದು ಪ್ರಶ್ನೆ ಬರಲಿಲ್ಲ ಸರ್ಕಾರನೇ ನಮ್ಮ ಸರ್ಕಾರನೇ ಆ ವಿಷಯ ಅಲ್ಲಿಗೆ ಇಷ್ಟು ದಿವಸ ಸೈಲೆಂಟ್ ಆಗಿ ಉಳಿದಿರೋದ್ರಿಂದ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರದರ್ಶನ ಆಗುವಂತ ಸಾಧ್ಯತೆಗಳು ಏನಾದ್ರು ಇದೆಯಾ? ಶಕ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟೇ ಪ್ರಾಮಾಣಿಕತೆ ಒಳ್ಳೆತನ ಹೇಳಿದ್ದು ನಾನು ಸರ್ ಈಗ 4 ಗೋಡೆಗಳ ಮಧ್ಯೆ 3 ಜನರ ಮಧ್ಯೆ ಆಗಿರ್ತಕ್ಕಂಥ ಈ ಒಪ್ಪಂದ ಉಳಿದವ್ರು ಯಾರು ಈ ದಿನ ನಮ್ಮ ಹೆಸರು ಹೇಳಿರಲಿಲ್ಲ ಕೆಟಗೋರಿಕಲಿ ಹೆಸರು ಉಳಿದವ್ರು ಯಾಕೆ ಮಾತಾಡ್ತಾ ಹೇಳಿದಂತ ಇಲ್ಲ ಅಂತ ಹೇಳ್ತಿಲ್ಲ ನೀವು ಉಳಿದವ್ರು ಮಾತಾಡ್ತಾರೆ ಅವರಿಬ್ರು ಏನು ಮಾತಾಡ್ತಿದ್ರು ನೀವು ಅವ್ರಿಗೆ ಕೇಳಬೇಕು ಅವ್ರ ಬಗ್ಗೆ ನನಗೇನು ಎಂಜಾಯ್ ಅವ್ರದ್ದು ಕೇಳೋ ಪ್ರಶ್ನೆ ಉತ್ತರ ಅಲ್ಲ ಸರ್, ನೀವು ಅವರು ಒಟ್ಟಿಗೆ ಗುರುತಿಸ್ಕೊಂಡವರು ಒಟ್ಟಿಗೆ ಇದ್ದವರು ನಿಮ್ಮ ಪರವಾಗಿ ನೀವು ಕೂಡ ಅವ್ರಿಗೆ ಸಚಿವ ಸ್ಥಾನ ಬಿಟ್ಕೊಟ್ಟಾಗ ನನಗೆ ಬೇಡ ಅವ್ರು ಮಾಡಿಕೊಡ್ರಿ ಅಂತ ಹೇಳಿದ್ರು ಮಾತು ಕೂಡ ಕೇಳಬೇಕಿತ್ತು. ಈಗ ನಿಮ್ಮ ಪರವಾಗಿ ಯಾರು ನಿಲ್ತಾ ಇರಲ್ಲ ನಮಗೆ ಇಲ್ಲ ನನ್ನ ಪರ ಪಕ್ಷ ಕಾನ್ಫಿಡೆನ್ಸ್ ಅಲ್ಲ ಕೆಲವೊಬ್ರು ಸಚಿವರು ಮಾತು ಕೊಟ್ಟಂಗೆಲ್ಲ ನಡ್ಕೊಳಕ್ ಆಗತ್ತೆ ಅಂತ ಅಂತಿದ್ದಾರೆ. ಅಲ್ಲ ಅದು ನಿಮ್ಮ ಪ್ರಕಾರ ನಮ್ಮ ದೇಶದ ರಾಜಕಾರಣದ ವ್ಯವಸ್ಥೆ ಮಾತಿಗೆ ಬೆಲೆ ಅದ ಪಕ್ಷದ ನಿರ್ಧಾರ ಅಲ್ಲ ಮಾತಿಗೆ ಬೆಲೆ ಅದ ಇಲ್ಲ ಆ ಕಾಲ ಹೋಯ್ತು ಅಂತ ಸಿದ್ಧಾಂತಗಳಿಗೆ ಬೆಲೆ ಯಾವ ಕಾಲ ಇರಲಿ ಮಾತು ಗಂಟೆಗೆ ಅದು ಒಂದು ಇದು ಅದ ನಾನು ಆ ಸಿದ್ಧಾಂತದಿಂದ ರಾಜಕಾರಣ ನೀವು ನೋಡಿರ್ಬೋದು ನಾನು ಒಂದ್ಸಲ ನಮ್ಮಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದೆ ಮೇಲೆ 2008ರಿಂದ 13 11 ತಿಂಗಳ ಆ ಟೈಮ್ ನಾನು ಭಾಳ ಮೀಡಿಯಾದಾಗೆಲ್ಲ ಬರ್ತೀವಿ ಕೇಳಿದ್ರು ಇಲ್ಲ ನೀವೆಲ್ಲ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅದು ಸರ್ಕಾರದ ನೀವು ಅಭ್ಯರ್ಥಿ ಮಾಡಬೇಕು ನಾನು ಅವತ್ತು ನನ್ನ ಆಯುಷ್ಯದ ಕೊನೆಯ ದಿನ ನನ್ನ ಮನೆಯೋ ಪತ್ರಿಕೋತ್ಸವ ಮಾತಾಡೋದು ಅವಕಾಶ ಸಿಗಲಿ ಬಿಡಲಿ ನನ್ನ ಜೀವನದ ಕೊನೆಯ ದಿನ ಇದು ನಮ್ಮ ಫಾದರ್ನಲ್ಲಿ ಬಂದ ಟ್ರೆಡಿಷನ್ ಸೆಕೆಂಡ್ ಜನರೇಷನ್ ನಮ್ಮ ಫಾದರ್ ಬಿ ಚೌಧರಿ ಅವರು ಕಾಳಿಂಗಪ್ಪ ಚೌಧರಿ ಅವರು ಬುಡದಿನಿಯವರು BM ಪಾಟೀಲ್ ಕೂಡ ರಾಜಕಾರಣ ಮಾಡ್ತಾರೆ ನಾವು ಈಗೆಲ್ಲ ಪ್ರೂವ್ ಮಾಡ್ತೇವೆ ಸೊ ನನಗೆ ಐ ಆಮ್ ಮೋಸ್ಟ್ ಕಮಿಟೆಡ್ ಟು ದಿ ಪಾರ್ಟಿ ಐಡಿಯಾಲಜಿ ಸೆಕ್ಯುಲರಿಸಮ್ ಸಿದ್ಧಾಂತ ಏನದಲ್ಲ ಅದನ್ನ ಮನಸ್ಸು ಪೂರ್ತಿ ಒಪ್ಕೊಂಡಿನು ನಾನು ಅದಕ್ಕಾಗಿನೇ ನನ್ನ ತಾಲೂಕಿನ ಕ್ಷೇತ್ರದ ರಾಜಕೀಯ ಈ ಜಿಲ್ಲೆ ಒಳಗೆ ಅತಿ ಹೆಚ್ಚು ಅಧಿಕಾರಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಸಾಮಾಜಿಕ ನ್ಯಾಯವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಎಲ್ಲರಿದ್ರೆ ನೀವು ಇಂಡಿಗೆ ಬಂದು ನೋಡ್ಬೋದು. ಇದೇ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಮನೆ ಪವರ್ ಮೇಲೆ ಇರಂಗಿಲ್ಲ ಬೇರೆ ಪಕ್ಷದಾಗ ಇದ್ದದ್ರ ಬಗ್ಗೆ ನೀವು ಕೇಳಿರ್ಬೋದು ನಾನು ಕೇಳಿದ್ದು ನಮ್ಮ ಪಕ್ಷದೊಳಗೆ ಸೈದ್ಧಾಂತಿಕ ನೈತಿಕ ಮೌಲ್ಯಗಳ ಮೇಲೆ ಯಾರು ರೊಕ್ಕ ಕೊಟ್ಟಿಲ್ಲ
ಸರ್ ಈಗ ಈ ಹಿಂದೆ ತಮಗೂ ಕೂಡ ಬಿಜೆಪಿಯಿಂದ ಆಫರ್ ಬಂದಿತ್ತು, ನೀವೇನು ಹೇಳಿದ್ರಲ್ಲ ಡಿಸ್ಕ್ವಾಲಿಫೈ ಸಮ್ಮಿಶ್ರ ಸರ್ಕಾರ ಬೀಳೋ ಟೈಮ್ದಲ್ಲಿ ತಮ್ಮ ಹೆಸರು ಬಹಳ ಮುಂಚಿನೊಳಗೆ ಕೇಳ್ಬೋದು. ಅವಾಗ ಕಾಂಗ್ರೆಸ್ನೊಳಗೆ ಹೋದ್ರೆ ಈಗೂ ಸಚಿವ ಸಂಪುಟ ಪುನಾರಚನೆ ನಡೀತಾ ಇದೆ, ತೆರೆಮರೆಯೊಳಗೆ ಸದ್ದು ಕೂಡ ಕೇಳಿಬರ್ತಾ ಇದೆ. ನಾನು ಎಲ್ಲಿ ತನಕ ನನ್ನ ಆಯುಷ್ಯ ಇರ್ತದ ಶಾಸಕ ಉಳಿಯಲ್ಲ, ನನ್ನ ಕೊನೆ ದಿನ ನಾನು ಕಾಂಗ್ರೆಸ್. That is my commitment. ಅದು ನನ್ನ ಪಕ್ಷಕ್ಕೆ. ನಮ್ಮ ಮನೆಗೆ ನೀವು ಬಂದ್ರಿ ಅಂದ್ರೆ ಗಾಂಧಿ ಫ್ಯಾಮಿಲಿ ಫೋಟೋಸ್ ನಮ್ಮೆಲ್ಲ ಹೆಂಗೆ ನಡವಳಿಕೆ ನಮ್ಮ ಊರಿಗೆ ಬಂದು ನೋಡಿದ್ರೆ ಗೊತ್ತಾಗ್ತದೆ. ದಟ್ ಇಸ್ ಅವರ್ ಕಮಿಟ್ಮೆಂಟ್. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ. ಅಧಿಕಾರಕ್ಕಾಗಿ ಬಣ್ಣಗಳನ್ನು ಬದಲಾವಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ನಾನು ಯಾರಿಗಾರು ಒಂದು ಮಾತು ಕೊಟ್ಟೆ ಅಂದ್ರೆ 90% ಸಾಧಿಸ್ತೀನಿ. ಸಿದ್ದರಾಮಯ್ಯ ಕೊಟ್ಟ ಮಾತು ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಂಡು ಭರವಸೆ ನಿಮಗಿದೆಯಾ? ಇಡೀ ಕಾಂಗ್ರೆಸ್ ಪಕ್ಷದ ಮೇಲೆ ನನ್ನ ವಿಶ್ವಾಸ. ಸರ್, ಜೆಡಿಎಸ್ದಾಗೆ ದತ್ತ ಅಂತ ಗೊತ್ತಿರ್ಬೋದು, ಏನಾಗಿದೆ ದತ್ತಾನ ಹೆಸರು ನೆನಪು ಮಾಡ್ಕೊಂಡ್ರೆ ದತ್ತಾಗ ಅಧಿಕಾರ ಸಿಕ್ಕಿಲ್ಲ. ದತ್ತ ಯಾಕೆ ನೆನೆಸ್ಕೊಂಡ್ರೆ ಬಿಜಾಪುರ ದತ್ತ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆದ ಹೆಸರ ಇಲ್ಲಿ ನೀವು ನೆನಪಿಸ್ಕೊತೀರಿ ಅಂದ್ರೆ ನಾನು ಈ ಭೂಮಿ ಮೇಲೆ ಹೋದ ನಂತರ ಈ ಐಡಿಯಾಲಜಿಯನ್ನು ನೆನಪಿಸ್ಕೊಳ್ಳಿ ಅಂತಕ್ಕಂಥ ಸಿದ್ಧಾಂತಕ್ಕಾಗಿ ಕೊಟ್ಟಿದ್ದೇನೆ. ಸರ್ ಇನ್ನೊಂದು ನವೆಂಬರ್ 21ಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ಸ್ವೀಕಾರ ಮಾಡ್ತಾರೆ, ನಮ್ಮ ಪೋಸ್ಟ್ ವೈರಲ್ ಆಗ್ತಾ ಇದೆ. ನಿಮ್ಮ ಇದ್ರಾಗ ಏನೇನು ವೈರಲ್ ಆಗ್ತದೆ, ಯಾರ್ಯಾರು ಏನೇನು ಮಾಡ್ತಿರೋ, ಯಾವಾಗ ಸಿಗ್ತಿರೋ, ಯಾರಿಗೆ ಮುಗಿಸ್ತಿರೋ, ಯಾರಿಗೆ ಎನಿಸ್ತಿರೋ ಅಲ್ಲ ನಿಮಗೆ ಬಿಟ್ಟದ್ದು. ಅಂತೆ ಕಂತೆಗಳಿಗೆ ಊಹಾಪೋಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 5 ವರ್ಷ ಇರಬೇಕಂತ ಅಪೇಕ್ಷೆ ಇದೆ. ಅದು ಹೈಕಮಾಂಡ್ ಏನು ಡಿಸಿಷನ್ ತಗೊಂಡು ನನಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷ ಏನು ನಿರ್ಣಯ ಮಾಡ್ತಾರೆ ಅವರೇ ಇಬ್ಬರು ಅದನ್ನು ಹೇಳೋಣ ಸರ್. ನೀವು ಹೇಳ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಅವ್ರು 5 ವರ್ಷದಿಂದ ಒಳ್ಳೇದಂತ ಹೇಳ್ತೀನಿ. ಪಕ್ಷ ನಿರ್ಣಯ ಮಾಡಿದ್ರೆ ಅದಕ್ಕೂ ಒಳ್ಳೇದೇ. ಅಲ್ಟಿಮೇಟ್ ನಾವೆಲ್ಲರೂ ಪಕ್ಷ ಸೆಲ್ತರಾಗಿದ್ದೀವಲ್ಲ, ಪಾರ್ಟಿ ಹೊಟ್ಟೆವರ್ ಡಿಸಿಷನ್ ಇಲ್ಲ ಅಂದ್ರೆ ನಮ್ಮ ವಿಷಯದಾಗ ಪಕ್ಷ ಏನೇನು ಪಾರ್ಟಿ ಆ ಪಾರ್ಟಿಯ ಚೌಕಟ್ಟುಗಳನ್ನ ಮೀರಿ ಮಾತಾಡಕ್ಕೆ ಬರೋದಿಲ್ಲ. ಇಂಡಿಪೆಂಡೆಂಟ್ ಅಲ್ಲ ಸರ್. ಕೆಲವೊಬ್ರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬೆಂಬಲವಾಗಿ ನಿಂತು ಮಾತಾಡ್ತಾ ಇದ್ದಾರೆ, ಕೆಲವೊಬ್ರು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ. ನೀವು ಯಾವ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರೂ ನಮ್ಮ ನಾಯಕರು. ಅವರಿಂದ ಈ ರಾಜ್ಯಕ್ಕೆ ಒಳ್ಳೇದಾಗ್ಯದ, ಮುಂದೆ ಒಳ್ಳೇದಾಗ್ತದೆ. ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಓಕೆ ಸರ್. ಕೂತ್ಕೊಳ್ಳಿ ಸರ್, ಒಂದು ನಿಮಿಷ ಕಟಾವಿ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ಸರ್ ಸ್ವಲ್ಪ ಕೂಡ್ರಿ ಸರ್, ಕಟಾವಿ ಸರ್, ಸರ್ ಕಟಾವಿ ಸರ್ ಕ್ಲಿಪ್ಸ್ ಅಂತ ಹೇಳುವ. ಓಕೆ ನಾನು ಎಂದರೆ ಇದಕ್ಕೆ ವಿಷಯಾಂತರ ಆಗುತ್ತೆ. ಸರ್ ಈಗ ಯಾಕೆ ವಿಚಾರ ಬಂತು ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ. ಆಮೇಲೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಲಾರದೆ ನಾನು ನಿರ್ಗಮಿಸೋದು ನೋಡಿಲ್ಲ. ಇದನ್ನ ಇದು ಮುಗಿಲಿ ಸರ್. ಈಗ ರಾಜ್ಯ ಸರ್ಕಾರ ಹೈಕಮಾಂಡ್ ಈಗ ಇರೋರು ಮುಂದುವರಿಸಿದ್ರು ಒಪ್ಕೊಳ್ತೀರಿ, ಬೇರೆದವ್ರು ಕೊಟ್ಟು ಒಪ್ಕೊಳ್ತೀರಿ, ನಿಮ್ಗೆ ಕೊಟ್ಟು ಒಪ್ಕೊಳ್ತೀರಿ. ಇದೇ ನಿಮ್ಮ ಸ್ಟ್ಯಾಂಡ್. ಅಪ್ಪಾಜಿ ನಡ್ಕೊಳ್ಳೋರು ಈಗ ಹೋಗೋಣ ಯಾವಾಗ ಅವ್ರು ಯಾವಾಗ ಕರೀತಾರಲ್ಲ